सुखी भव। ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಸರ್. ಈ ಡೀಸೆಲ್ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ನನಗೆ ತುಂಬಾ ಮುಖ್ಯವಾಗಿ ಅನುಕೂಲಗಳಿವೆ ಡೀಸೆಲ್ ಅಂಡ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಹಾಂ ಸರ್. 1 ಅವರ್ಗೆ ಕಾಸ್ಟ್ ಏನ್ ಡಿಫರೆನ್ಸ್? ಕಾಸ್ಟ್ ಸರ್, ಈಗ ನಾವು 50 HP ತೊಗೊಂಡ್ರೆ ಈಗ ನಮಗೆ ಒಂದು ತಾಸಿಗೆ ಅಂತಂದ್ರೆ ನಮ್ಗೊಂದು 800 1000 ರೂಪಾಯಿ ಬರುತ್ತೆ ಸರ್ 1 ಅವರ್ಗೆ ಡೀಸೆಲ್ಗೆ ಸರ್. ಇದು ನಮಗೆ 200 ರೂಪಾಯಿ ಆಗ್ಬಿಡುತ್ತೆ ಸರ್. ಇದು ನಾವು ಫಾರ್ಮರ್ಸ್ಗೆ ಸರ್, ಹೊಲದಲ್ಲಾದ್ರೆ ಜಮೀನಲ್ಲಾದ್ರೆ ಅಲ್ಲಿ ಅವರಿಗೆ ಇದು ಫ್ರೀನೇ ಇದೆ ಎಲೆಕ್ಟ್ರಿಸಿಟಿ. ಸೊ ಅವ್ರಿಗೆ ಅದು ಚಾರ್ಜು ಆಗಲ್ಲ, ನಾವು ಆಗಲ್ಲ ಸರ್. ಡೀಸೆಲ್ ಮಿನಿಮಮ್ 3 ಲೀಟರ್ ಬೇಕು ಸರ್ 1 ಅವರ್ಗೆ. 3 ಲೀಟರ್ ಡೀಸೆಲ್ ಬೇಕು. 27 HP ಆದ್ರೆ ನಮ್ದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಅಷ್ಟು ಡೀಸೆಲ್ ಏನು ಬೇಕಾಗಲ್ಲ, 20-30 ರೂಪಾಯಿಲೂ ಚಾರ್ಜ್ ಆಗ್ತದೆ. ಅಂದ್ರೆ ನೀವು ಚಾರ್ಜ್ ಮಾಡ್ಕೋಬೇಕಷ್ಟೇ. ಚಾರ್ಜ್ ಮಾಡ್ಬೇಕು. ಚಾರ್ಜ್ ಮಾಡಿದ್ರೆ ನಮ್ ಚಿಕ್ಕ ಗಾಡಿ 4 ಅವರ್ ಓಡುತ್ತೆ ಸರ್, ದೊಡ್ಡ ಗಾಡಿ 6 ರಿಂದ 7 ಅವರ್ ಓಡುತ್ತೆ. ಹೆವಿ ಡ್ಯೂಟಿ ಅಪ್ಲಿಕೇಶನ್ ಸರ್. 50 mg ಮತ್ತು ಸರ್ 27 HP ಇದೆ ಸರ್, ಅದು ನಮ್ಮ ಚಿಕ್ಕ ಗಾಡಿ. ಅದಾದ್ಮೇಲೆ 50 HP ಇದೆ. ಅದು ತೀರಾ ದೊಡ್ಡದು ಒಂದು 75 HP ಗಾಡಿನೂ ಇದೆ ಸರ್. 25 ಎಷ್ಟು ಎಕರೆಗೆ ವ್ಯವಸಾಯ ಮಾಡ್ಬೋದು? 27 HP ಸರ್. 27 HP 1 ಎಕರೆನ ನೀವು ಒಂದು 2 ಅವರಲ್ಲಿ ಮಾಡ್ಬೋದು. ಒಂದು 5-6 ಎಕರೆ ಇರೋರು 50 HP ತಗೊಳ್ತಾರೆ ಸರ್. ಅದಲ್ಲ, ಏನು ಒಂದೇ ಸಲ 5 ಎಕರೆ ಮಾಡಕ್ಕಾಗಲ್ಲ. 27 HP ಸರ್. 27 HP ಸರ್. 27 HP ಏನು ಕಾಸ್ಟ್ ಸರ್? 7,80,000 ಇಟ್ಟಿದೆ ಸರ್. ಈಗ ಹಾ, ಇನಾಗ್ರಲ್ ಆಫರ್ ಅಂತ ನಿಮಗೆ ಸಬ್ಸಿಡಿ ಏನು ಬಂದಿಲ್ವಲ್ಲ? ಅದು ಏನಾದ್ರು ಬಂದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಅಲ್ಲಿ ನಮ್ದು ಇಲ್ಲೇನೆ ಬಹಳ ಜನ ಎನ್ಕ್ವೈರಿನೂ ಮಾಡಿದ್ದಾರೆ. ಇವನ್ ಒಂದು ಸ್ಮಾಲ್ ಸಬ್ಸಿಡಿನೂ ನಾವು ಕೊಟ್ಟರು ಅವ್ರಿಗೆ ಟ್ರೈ ಮಾಡಕ್ಕೆ ಬಹಳ ಅನುಕೂಲ ಆಗುತ್ತೆ ಸರ್. ಇವ್ರಿಗೆ ಒಂದು ಪ್ರಪೋಸಲ್ ಕೊಟ್ಟವ್ರ, ಒಂದು ಪ್ರಪೋಸಲ್ ಕೂಡ ಕೇಳಿದಂಗೆ ನಮ್ಮಲ್ಲಿ ಎಕ್ಸಾಮಿನ್ ಮಾಡಿ ಸೇರ್ಸಕ್ಕಾದ್ರೆ ಸೇರ್ಸ. ಆಮೇಲೆ ಡೀಸೆಲ್ ಕಾಸ್ಟ್ ಮೇಲೆ ನಮ್ದೇನು ತೀರಾ ಜಾಸ್ತಿನೂ ಇಲ್ಲ ಸರ್, ಬರೀ 1 ಲಕ್ಷ ಜಾಸ್ತಿ ಇದೆ. ಡೀಸೆಲ್ 27 HP 6 ಲಕ್ಷ ಇದೆ ಸರ್. ನಮ್ ಗಾಡಿ 7-7.5 ಲಕ್ಷ ಆ ಥರ ಬರ್ತಾ ಇದೆ ಸರ್. ನಮ್ದೇನು ಪ್ರೈಸ್ನು ಜಾಸ್ತಿ ಇಲ್ಲ ಸರ್. ಮಾಡೋಣಪ್ಪ. ಶೋರ್. ಥ್ಯಾಂಕ್ ಯು ಸರ್. अन्नदाता सुखी भव।